ದಶಕದಿಂದಲೂ ಟೀಂ ಇಂಡಿಯಾ ಪಾಲಿಗೆ ಗಗನ ಕುಸುಮವಾಗಿದ್ದ ಐಸಿಸಿ ವಿಶ್ವಕಪ್ ಈ ಬಾರಿ ಭಾರತದ ಮುಡಿಗೇರಿದೆ. ಭಾರತ ತಂಡ 2007ರ ಬಳಿಕ ಮತ್ತೆ ಟಿ20 ಕ್ರಿಕೆಟ್ನಲ್ಲಿ ವಿಶ್ವ ಚಾಂಪಿಯನ್ ಎನಿಸಿಕೊಂಡಿದೆ. ಜೊತೆಗೆ 2013ರ ಬಳಿಕ ಅನುಭವಿಸಿದ್ದ ಐಸಿಸಿ ಟ್ರೋಫಿ ಗೆಲುವಿನ ಬರವನ್ನು ಕೂಡ ನೀಗಿಸಿಕೊಂಡಿದೆ. 2024ರ ಚುಟುಕು ಸಮರದ ಸರ್ದಾರನಾಗಿ ಮೆರೆಯುತ್ತಿರೋ ಭಾರತೀಯ ಆಟಗಾರರ ಸಂಭ್ರಮಕ್ಕಂತೂ ಪಾರವೇ ಇಲ್ಲ. ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ರಾಹುಲ್ ದ್ರಾವಿಡ್ರಂಥ ವಿಶ್ವಶ್ರೇಷ್ಠ ಆಟಗಾರರಿಗೆ ಅವಿಸ್ಮರಣೀಯ ವಿದಾಯ ಕೂಡ ಸಿಕ್ಕಿದೆ. ಆದರೆ ಈ ಸಂಭ್ರಮದ ನಡುವೆಯೂ ಮೋಸದಾಟದ ಬಣ್ಣ ಹಚ್ಚಿ ಕೆಲ ವಿಕೃತ ಮನಸ್ಸುಗಳು ಖುಷಿ ಪಡ್ತಿವೆ. ಕ್ಯಾಚ್ನಲ್ಲಿ ಮೋಸ ಮಾಡಿದ್ರು, ಇಂಜುರಿ ಸಮಸ್ಯೆ ನಾಟಕವಾಡಿ ಗೆದ್ರು ಅಂತೆಲ್ಲ ಕತೆ ಕಟ್ತಿದ್ದಾರೆ. ಅದರಲ್ಲೂ ಭಾರತದ ಗೆಲುವಿಂದ ಉರ್ಕೊಳ್ತಿರೋ ಪಾಕಿಸ್ತಾನಿಗಳಂತೂ ಇಂಡಿಯಾ ಟೀಚಿಂಗ್ ಅಂತ ಬಾಯಿ ಬಡ್ಕೊಳ್ತಿದ್ದಾರೆ. ಅಷ್ಟಕ್ಕೂ ಈ ಕಿಡಿಗೇಡಿಗಳು ಹೀಗೆ ಆಡ್ತಿರೋದು ಸೂರ್ಯಕುಮಾರ್ ಹಿಡಿದ ಒಂದು ಕ್ಯಾಚ್ ಹಾಗೆ ರಿಷಬ್ ಪಂತ್ ಇಂಜುರಿಗೆ ತುತ್ತಾಗಿದ್ದರ ಬಗ್ಗೆ. ಮೊದಲನೇದಾಗಿ ಪಂತ್ ಬಗ್ಗೆ ಹೇಳ್ತೇನೆ ನೋಡಿ. ಟಿ20 ವಿಶ್ವಕಪ್ನ ಫೈನಲ್ ಪಂದ್ಯವನ್ನ ನೋಡಿದ ಬಹುತೇಕರು ದಕ್ಷಿಣ ಆಫ್ರಿಕಾನೇ ವಿನ್ ಆಗುತ್ತೆ ಅನ್ಕೊಂಡಿದ್ರು. ಅಷ್ಟೇ ಯಾಕೆ, ಟೀಂ ಇಂಡಿಯಾ ಪ್ಲೇಯರ್ಸ್ ಕೂಡ ಮೈದಾನದಲ್ಲಿ ಮಂಕಾಗಿದ್ದನ್ನು ನಾವೆಲ್ಲ ನೋಡೇ ಇದ್ದೇವೆ. ಗೆಲುವಿನಂತ ದಾಪುಗಾಲು ಇಟ್ಟಿದ್ದ ಹರಿಣ ಪಡೆಗೆ ಕೊನೆ 24 ಎಸೆತಗಳಲ್ಲಿ ಗೆಲುವಿಗೆ ಕೇವಲ 26 ರನ್ ಮಾತ್ರ ಬೇಕಿತ್ತು. ಇನ್ನೂ 6 ವಿಕೆಟ್ಗಳು ಅವರ ಕೈಯಲ್ಲಿದ್ವು. ಹೆನ್ರಿಚ್ ಕ್ಲಾಸೆನ್ 52 ರನ್ ಸಿಡಿಸಿ ಸೆಟಲ್ ಆಗಿದ್ರೆ ಡೇವಿಡ್ ಮಿಲ್ಲರ್ ಕೂಡ ಸ್ಫೋಟಕ ಬ್ಯಾಟಿಂಗ್ ಮೂಲಕ 21 ರನ್ ಕಲೆ ಹಾಕಿದ್ರು. ಹೀಗಾಗಿ ಒಂದೆರಡು ಓವರ್ನಲ್ಲೇ ಮ್ಯಾಚ್ ಮುಗಿತು ಅಂತ ಎಲ್ಲರೂ ಅನ್ಕೊಳ್ತಿದ್ರು. ಆದರೆ 17ನೇ ಓವರ್ ಆರಂಭಕ್ಕೂ ಮುನ್ನ ವಿಕೆಟ್ ಕೀಪರ್ ರಿಷಬ್ ಪಂತ್ ಮಂಡಿ ನೋವಿನ ಸಮಸ್ಯೆ ಅಂತೇಳಿ ಅಲ್ಪ ವಿರಾಮ ತೆಗೆದುಕೊಳ್ತಾರೆ. ಅದು ಕೂಡ ನಾಯಕ ರೋಹಿತ್ ಶರ್ಮಾ ನೀಡಿದ ಸುಳುವಿನಿಂದ ಅನ್ನೋದು ಕೆಲವರ ಆರೋಪ. ಇದೇ ಬ್ರೇಕ್ನಿಂದಲೇ ದಕ್ಷಿಣ ಆಫ್ರಿಕಾದ ಬ್ಯಾಟರ್ಗಳ ಮೊಮೆಂಟಮ್ಗೆ ಬ್ರೇಕ್ ಹಾಕಲಾಗಿದೆ ಎಂಬ ಮಾತು ಕೇಳಿ ಬರ್ತಿದೆ. ಅಲ್ಲದೆ ಕಾಮೆಂಟ್ರಿ ವೇಳೆ ಭಾರತದ ಮಾಜಿ ಮುಖ್ಯ ಕೋಚ್ ರವಿ ಶಾಸ್ತ್ರಿ ಕೂಡ ಭಾರತ ಗೆಲ್ಲಬೇಕಾದ್ರೆ ಇಲ್ಲಿ ಮೊಮೆಂಟಮ್ ಬ್ರೇಕ್ ಆಗಬೇಕು ಎಂದು ಹೇಳಿದರು. ರಿಷಬ್ ಪಂತ್ ಅವರ ಗಾಯದ ಸಮಸ್ಯೆಗೆ ಟೀಂ ಇಂಡಿಯಾ ಫಿಸಿಯೋ ಅಂಗಣಕ್ಕೆ ಬಂದು ಚಿಕಿತ್ಸೆ ನೀಡಿದರು. ಇದಾದ ಕೆಲ ಹೊತ್ತಿನಲ್ಲೇ 17ನೇ ಓವರ್ನ ಆರಂಭದಲ್ಲೇ ವೇಗಿ ಹಾರ್ದಿಕ್ ಪಾಂಡ್ಯಗೆ ಹೆನ್ರಿಚ್ ಕ್ಲಾಸೆನ್ ವಿಕೆಟ್ ಅನ್ನು ಒಪ್ಪಿಸಿದ್ರು. ಭಾರತ ತಂಡದಲ್ಲಿ ಗೆಲುವಿನ ಆಸೆ ಮತ್ತೆ ಚಿಗುರಿತ್ತು. ಪಂತ್ ಚಿಕಿತ್ಸೆಯಿಂದ ಸಿಕ್ಕ ಅಲ್ಪ ವಿರಾಮದಿಂದ ಟೀಂ ಇಂಡಿಯಾ ತನ್ನ ಸ್ಟ್ರಾಟಜಿಯನ್ನು ಚೇಂಜ್ ಮಾಡಿಕೊಳ್ಳೋಕೆ ಸಾಧ್ಯವಾಯಿತು. ಇಲ್ಲಿ ಆಟವನ್ನು ಸ್ಲೋ ಮಾಡುವ ಅಗತ್ಯವಿತ್ತು. ಹೀಗಾಗಿ ಮೊಮೆಂಟಮ್ ತೆಗೆಯಲು ವಿರಾಮ ತೆಗೆದುಕೊಳ್ಳಲಾಗಿದೆ. ಇದರಿಂದ ಬ್ಯಾಟರ್ಗಳ ಅಬ್ಬರ ತಗ್ಗುತ್ತದೆ ಎಂದು ಕಾಮೆಂಟ್ರಿ ವೇಳೆ ರವಿಶಾಸ್ತ್ರಿ ಹೇಳಿದರು. ಇದೇ ಈಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಭಾರತ ತಂಡ ಬೇಕಂತಲೇ ಸುಳ್ಳು ನೆಪ ಹೇಳಿ ರಿಷಬ್ ಪಂತ್ ನಾಟಕವಾಡಿದ್ದಾರೆ ಅಂತೆಲ್ಲ ಕೆಲವರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಹೀಗೆ ಒಂದ್ ಕಡೆ ರಿಷಬ್ ಪಂತ್ ಮಂಡಿ ನೋವಿನ ಬಗ್ಗೆ ಟೀಕೆ ಮಾಡ್ತಿದ್ರೆ, ಮತ್ತೊಂದು ಕಡೆ ಸೂರ್ಯಕುಮಾರ್ ಯಾದವ್ ಹಿಡಿದ ಸೂಪರ್ ಮ್ಯಾನ್ ಕ್ಯಾಚ್ ಬಗ್ಗೆ ಕಾಂಟ್ರವರ್ಸಿ ಕ್ರಿಯೇಟ್ ಆಗಿದೆ. ಸೂರ್ಯಕುಮಾರ್ ಯಾದವ್ ಬೌಂಡ್ರಿ ರೋಪ್ ಕ್ಯಾಚ್ ಪಡೆಯುವ ಮೂಲಕ ಡೇವಿಡ್ ಮಿಲ್ಲರ್ಗೆ ಪೆವಿಲಿಯನ್ ಹಾದಿ ತೋರಿಸಿದ್ರು. ಡೇವಿಡ್ ಮಿಲ್ಲರ್ ಔಟ್ ಆಗುವ ವೇಳೆಗೆ ದಕ್ಷಿಣ ಆಫ್ರಿಕಾದ ಅಗ್ರ ಕ್ರಮಾಂಕದ ಬ್ಯಾಟರ್ಗಳು ನೆಲ ಕಚ್ಚಿದ್ರು. ಹಾಗಾಗಿ ಆ ಒಂದು ಕ್ಯಾಚ್ ಭಾರತದ ವಿಶ್ವಕಪ್ ಗೆಲುವಿಗೆ ಕಾರಣವಾಗಿತ್ತು. ಆದರೆ ಸೂರ್ಯಕುಮಾರ್ ಹಿಡಿದ ಇದೇ ಕ್ಯಾಚ್ ವಿವಾದಕ್ಕೆ ಕಾರಣವಾಗಿದೆ. ಆಫ್ರಿಕನ್ನರು ಹಾಗೆ ಪಾಕಿಸ್ತಾನಿಗಳು ಕ್ಯಾಚ್ ತೆಗೆದಿದ್ದಾರೆ. ದಕ್ಷಿಣ ಆಫ್ರಿಕಾ ಗೆಲುವಿಗೆ ಕೊನೆ ಓವರ್ನಲ್ಲಿ ಅಂದರೆ 6 ಎಸೆತಗಳಲ್ಲಿ 16 ರನ್ ಗಳಿಸಬೇಕಿತ್ತು. ಹಾರ್ದಿಕ್ ಪಾಂಡ್ಯ ಪಂದ್ಯದ ಕೊನೆಯ ಓವರ್ ಬೌಲಿಂಗ್ಗೆ ಫೀಲ್ಡ್ಗಿಳಿದಿದ್ರು. ಈ ಓವರ್ನ ಮೊದಲ ಎಸೆತದಲ್ಲಿ ಡೇವಿಡ್ ಮಿಲ್ಲರ್ ಲಾಂಗ್ ಆಫ್ನಲ್ಲಿ ಲಾಂಗ್ ಶಾಟ್ ಹೊಡೆದರು. ಬೌಂಡ್ರಿ ಗೆರೆ ದಾಟಿ ಸಿಕ್ಸರ್ ಆಗಬೇಕಿದ್ದ ಬಾಲ್ನ ಸೂರ್ಯಕುಮಾರ್ ಯಾದವ್ ರಣರೋಚಕವಾಗಿ ಹಿಡಿದಿದ್ರು. ಹಾರಿ ಕ್ಯಾಚ್ ಹಿಡಿದ ಸೂರ್ಯಕುಮಾರ್ ಯಾದವ್ ಬೌಂಡ್ರಿ ಲೈನ್ ಟಚ್ ಆಗುವ ಆತಂಕದಲ್ಲಿ ಬಾಲ್ನ ಗ್ರೌಂಡ್ ಒಳಗೆ ಗಾಳಿಯಲ್ಲಿ ಎಸೆದು ಬೌಂಡ್ರಿ ಲೈನ್ ದಾಟಿ ಮತ್ತೆ ರೋಪ್ನಿಂದ ಒಳಬಂದು ಕ್ಯಾಚ್ ಅನ್ನು ಹಿಡಿದು ಕಂಪ್ಲೀಟ್ ಮಾಡಿದರು. ಆದರೆ ಕೂಡಲೇ ಔಟ್ ಕೊಡದ ಮೈದಾನದಲ್ಲಿನ ಅಂಪೈರ್ಗಳು ಮಿಲ್ಲರ್ಗೆ ಔಟ್ ನೀಡುವ ಬದಲು ಸೂರ್ಯಕುಮಾರ್ ಯಾದವ್ ಅವರ ಕ್ಯಾಚ್ ಅನ್ನು ಮತ್ತೆ ಪರಿಶೀಲನೆ ಮಾಡಿದರು. ಇದಕ್ಕಾಗಿ ಥರ್ಡ್ ಅಂಪೈರ್ ಬಳಿ ಮೊರೆ ಹೋದ್ರು. ಮೂರನೇ ಅಂಪೈರ್ ಕೂಡ ಬಹಳಷ್ಟು ಬಾರಿ ಇದನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿ ಆನಂತರವೇ ಡೇವಿಡ್ ಮಿಲ್ಲರ್ ಅವರನ್ನು ಔಟ್ ಎಂದು ಘೋಷಣೆ ಮಾಡಿದರು. ಹೀಗಾಗಿ ಇಲ್ಲಿ ಮೋಸ ಮಾಡಲಾಗಿದೆ ಅನ್ನೋಕೆ ಅವಕಾಶನೇ ಇಲ್ಲ. ಆದರೆ ಪಾಕಿಸ್ತಾನಿಗಳಿಗೆ ಮಾತ್ರ ಇದು ನುಂಗಲಾರದ ತುತ್ತಾಗಿದೆ. ಸೂರ್ಯ ಹಿಡಿದ ಕ್ಯಾಚ್ ಸರಿಯಾಗಿಲ್ಲ, ಬೌಂಡ್ರಿ ಲೈನ್ಗೆ ಕಾಲು ಟಚ್ ಆಗಿದೆ ಎಂದು ಸಾಬೀತುಪಡಿಸಲು ಪ್ರಯತ್ನ ಮಾಡ್ತಿದ್ದಾರೆ. ಒಟ್ಟಲ್ಲಿ ಟೂರ್ನಿಯ ಮುಗಿದು ಭಾರತ ಚಾಂಪಿಯನ್ ಆಗಿದ್ರೂ ಕೂಡ ಕೆಲವರು ಮೋಸದ ಕತೆ ಕಟ್ತಿದ್ದಾರೆ. ರಿಷಬ್ ಪಂತ್ ಇಂಜುರಿ ಬಗ್ಗೆ ವಿವಾದ ಇದ್ದಿದ್ರೆ ಸೂರ್ಯಕುಮಾರ್ ಯಾದವ್ ಹಿಡಿದ ಕ್ಯಾಚ್ ಬಗ್ಗೆಯೂ ಕೆಲವರು ಆಕ್ಷೇಪ ಎತ್ತಿದ್ದಾರೆ. ಗೆಲುವನ್ನು ಸಹಿಸಿಕೊಳ್ಳೋಕೆ ಆಗದೆ ಕುಂಟು ನೆಪ ಹೇಳ್ತಿದ್ದಾರೆ. ಆದರೆ ಭಾರತ ಎಂಥ ತಂಡ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿದೆ. ಫೈನಲ್ ಪಂದ್ಯವನ್ನು ಇಡೀ ವಿಶ್ವವೇ ಕಣ್ತುಂಬಿಕೊಂಡಿದೆ ಅನ್ನೋದೇ ಸತ್ಯ.